ಪ್ರಸ್ತುತ ಜನರು 2025ರ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುವ ಸಂಭ್ರಮದಲ್ಲಿದ್ದಾರೆ. 2025ರ ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ 14ರಂದು ಮಂಗಳವಾರ ಆಚರಿಸಲಾಗುತ್ತಿದ್ದು, ಇದಾಗಲೇ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ. ಪ್ರತಿ ವರ್ಷ ಜನವರಿ 14ರಂದು ಹಿಂದೂ ಧರ್ಮದ ಜನರು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಾರೆ. ಇದು ಹೊಸ ಆರಂಭವನ್ನು, ಸಮೃದ್ಧಿ ಮತ್ತು ಕೃತಜ್ಞತೆಯ ಸಂಕೇತವೆಂದು ಕರೆಯಲ್ಪಡುವ ಹಬ್ಬವಾಗಿದೆ. ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಮಕರ ಸಂಕ್ರಾಂತಿಯನ್ನು ದೇಶಾದ್ಯಂತ ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಗುತ್ತದೆ. ಈ ದಿನದಂದು ಗಾಳಿಪಟಗಳನ್ನು ಹಾರಿಸಲಾಗುತ್ತದೆ, ಸಿಹಿ ತಿಂಡಿಗಳನ್ನು ವಿತರಿಸಲಾಗುತ್ತದೆ ಮತ್ತು ಸೂರ್ಯ ದೇವರನ್ನು ಪೂಜಿಸಲಾಗುತ್ತದೆ. ಈ ದಿನವು ಪ್ರೀತಿಪಾತ್ರರಿಗೆ ಆತ್ಮೀಯ ಶುಭಾಶಯಗಳನ್ನು ಕಳುಹಿಸಲು ಮತ್ತು ಸಕಾರಾತ್ಮಕತೆ ಮತ್ತು ಸಂತೋಷವನ್ನು ಹರಡಲು ಉತ್ತಮ ಸಮಯವಾಗಿದೆ. ಮಕರ ಸಂಕ್ರಾಂತಿ ಹಬ್ಬವು ನಮ್ಮ ಜೀವನದ ಸಿಹಿ ಕ್ಷಣಗಳನ್ನು ಮತ್ತಷ್ಟು ಮಧುರವಾಗಿಸಲಿ. ನಿಮ್ಮ ಜೀವನದ ಪ್ರತಿಯೊಂದು ದುಃಖಗಳು, ನೋವುಗಳು ಹಬ್ಬದ ಸಿಹಿಯಲ್ಲಿ ಕರಗಿ ಹೋಗಲಿ. ನಾಡಿನ ಸಮಸ್ತ ಜನತೆಗೂ 2025ರ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿಯೊಂದಿಗೆ ಎತ್ತರಕ್ಕೆ ಏರುತ್ತಿದೆ. ಭಾರತದ ಸುಗ್ಗಿಯ ಉತ್ಸವದ ಮಹತ್ವವನ್ನು ಅನಾವರಣಗೊಳಿಸುವುದು. ವಿವರಣೆ. ಭಾರತದ ಅತ್ಯಂತ ಗೌರವಾನ್ವಿತ ಸುಗ್ಗಿಯ ಹಬ್ಬಗಳಲ್ಲಿ ಒಂದಾದ ಮಕರ ಸಂಕ್ರಾಂತಿಯ ಮಹತ್ವವನ್ನು ಅನ್ವೇಷಿಸಲು ನಾವು ಪ್ರಯಾಣವನ್ನು ಪ್ರಾರಂಭಿಸುತ್ತಿರುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿ. ಈ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತು ಖಗೋಳ ಪ್ರಾಮುಖ್ಯತೆಯನ್ನು ನಾವು ಪರಿಶೀಲಿಸುತ್ತೇವೆ. ಇದು ಉತ್ತರ ಗೋಳಾರ್ಧದ ಕಡೆಗೆ ಸೂರ್ಯನ ಪ್ರಯಾಣದ ಆರಂಭವನ್ನು ಸೂಚಿಸುತ್ತದೆ. ಸಾಂಸ್ಕೃತಿಕ ಮಹತ್ವ. ಮಕರ ಸಂಕ್ರಾಂತಿಯು ಸುಗ್ಗಿಯ ಋತುವಿನ ಆಚರಣೆಯಾಗಿದೆ. ಅಲ್ಲಿ ರೈತರು ತಮ್ಮ ಭೂಮಿಯ ಔದಾರ್ಯಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ. ಹಬ್ಬವು ಕುಟುಂಬ ಪುನರ್ಮಿಲನ, ಸಾಂಪ್ರದಾಯಿಕ ಆಹಾರ ಮತ್ತು ಉಲ್ಲಾಸಕ್ಕಾಗಿ ಸಮಯವಾಗಿದೆ. ಸಾಂಪ್ರದಾಯಿಕ ಗಾಳಿಪಟ ಹಾರಾಟ ಸ್ಪರ್ಧೆಗಳು ಸೇರಿದಂತೆ ಮಕರ ಸಂಕ್ರಾಂತಿಯೊಂದಿಗೆ ಸಂಬಂಧಿಸಿದ ವಿವಿಧ ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ನಾವು ಅನ್ವೇಷಿಸುತ್ತೇವೆ. ಆಧ್ಯಾತ್ಮಿಕ ಮಹತ್ವ. ಮಕರ ಸಂಕ್ರಾಂತಿ ಹಿಂದೂ ಧರ್ಮದಲ್ಲಿ ಅಪಾರವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ಹಬ್ಬವು ಉತ್ತರ ಗೋಳಾರ್ಧದ ಕಡೆಗೆ ಸೂರ್ಯನ ಪ್ರಯಾಣದ ಆರಂಭವನ್ನು ಸೂಚಿಸುತ್ತದೆ. ಇದು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುತ್ತದೆ. ಮಕರ ಸಂಕ್ರಾಂತಿಯೊಂದಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳು ಮತ್ತು ದಂತಕಥೆಗಳನ್ನು ನಾವು ಚರ್ಚಿಸುತ್ತೇವೆ. ಹಿಂದೂ ಧರ್ಮದೇವತೆಯ ದೇವರುಗಳು ಮತ್ತು ದೇವತೆಗಳಿಗೆ ಅದರ ಸಂಪರ್ಕವನ್ನು ಎತ್ತಿ ತೋರಿಸುತ್ತೇವೆ. ಮಕರ ಸಂಕ್ರಾಂತಿಯು ಖಗೋಳಶಾಸ್ತ್ರದ ಘಟನೆಯಾಗಿದ್ದು, ಅದು ಉತ್ತರ ಗೋಳಾರ್ಧದ ಕಡೆಗೆ ಸೂರ್ಯನ ಪ್ರಯಾಣದ ಆರಂಭವನ್ನು ಸೂಚಿಸುತ್ತದೆ. ಈ ಘಟನೆಯ ವೈಜ್ಞಾನಿಕ ಮಹತ್ವವನ್ನು ನಾವು ವಿವರಿಸುತ್ತೇವೆ. ಬದಲಾಗುತ್ತಿರುವ ಋತುಗಳನ್ನು ನಿರ್ಧರಿಸುವಲ್ಲಿ ಸೂರ್ಯನ ಚಲನೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಭಾರತದಾದ್ಯಂತ ಆಚರಣೆಗಳು. ಮಕರ ಸಂಕ್ರಾಂತಿಯನ್ನು ಭಾರತದಾದ್ಯಂತ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ವಿವಿಧ ಪ್ರದೇಶಗಳು ತಮ್ಮ ವಿಶಿಷ್ಟ ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ಹೊಂದಿವೆ. ಮಕರ ಸಂಕ್ರಾಂತಿಯನ್ನು ದೇಶದಾದ್ಯಂತ ಆಚರಿಸುವ ವೈವಿಧ್ಯಮಯ ವಿಧಾನಗಳನ್ನು ನಾವು ಪ್ರದರ್ಶಿಸುತ್ತೇವೆ. ಈ ಸಂತೋಷದಾಯಕ ಹಬ್ಬವನ್ನು ನಿರೂಪಿಸುವ ರೋಮಾಂಚಕ ಬಣ್ಣಗಳು, ಸಂಗೀತ ಮತ್ತು ನೃತ್ಯವನ್ನು ಎತ್ತಿ ತೋರಿಸುತ್ತೇವೆ. ತೀರ್ಮಾನ. ಮಕರ ಸಂಕ್ರಾಂತಿಯು ಕೃತಜ್ಞತೆ, ನವೀಕರಣ ಮತ್ತು ಆಚರಣೆಯ ಮನೋಭಾವವನ್ನು ಸಾಕಾರಗೊಳಿಸುವ ಹಬ್ಬವಾಗಿದೆ. ನಮ್ಮ ಗಾಳಿಪಟಗಳು ಮತ್ತು ಚೈತನ್ಯಗಳೊಂದಿಗೆ ನಾವು ಎತ್ತರಕ್ಕೆ ಏರಿದಾಗ ಈ ಹಬ್ಬದ ಆಳವಾದ ಮಹತ್ವದೊಂದಿಗೆ ನಾವು ಸಂಪರ್ಕ ಹೊಂದುತ್ತೇವೆ. ಇದು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಮತ್ತು ದೈವಿಕತೆಯನ್ನು ಗೌರವಿಸುವ ಪ್ರಾಮುಖ್ಯತೆಯನ್ನು ನಮಗೆ ನೆನಪಿಸುತ್ತದೆ.
ನೋಡಿಲ್ಲೇನಾ ಇಲ್ಲ ಒಳ್ಳೆ